ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕೆಲವೊಮ್ಮೆ ಮನಸ್ಸು ಮುರಿಯೋದು ಅಗತ್ಯ, ಏಕೆಂದರೆ ಹೊಸ ಬಲ ಹುಟ್ಟೋದು ಮುರಿದ ಹೃದಯದಿಂದಲೇ. ಒಂದು ದಿನ ನಿನ್ನ ನೋವನ್ನೇ ನೀನು ಬಲವನ್ನಾಗಿ ಮಾಡಿಕೊಂಡ್ರೆ ಆಗ ಜಗತ್ತೇ ನಿನ್ನ ಕಥೆಯನ್ನು ಕೇಳುತ್ತೆ. ಎಲ್ಲವೂ ಮುಗಿದೇ ಹೋಯ್ತು ಅನಿಸೋದೇ ನಿಜವಾದ ಆರಂಭ. ಯಾರು ನಿನ್ನನ್ನು ನಂಬದೇ ಇರುವಾಗ ನಿನ್ನ ಮೇಲೆ ನೀನೇ ನಂಬಿಕೆ ಇಡು, ಅದೇ ನಿನ್ನ ಶಕ್ತಿ. ಇಂದು ನಿನ್ನ ಕಣ್ಣೀರನ್ನು ಯಾರೂ ಕಾಣದೇ ಇರಬಹುದು, ಆದರೆ ನಾಳೆ ನಿನ್ನ ನಗುವನ್ನು ಎಲ್ಲರೂ ನೋಡುತ್ತಾರೆ. ಯಾರು ಕಷ್ಟ ಬಂದಾಗ ನಗುತ್ತಾ ಇರುತ್ತಾನೋ ಅವನು ಜೀವನದಲ್ಲಿ ಮಹಾನ್ ವ್ಯಕ್ತಿಯಾಗುತ್ತಾನೆ. ಜೀವನದಲ್ಲಿ ಕಷ್ಟ ಬಂದಾಗ ದೇವರನ್ನು ಪ್ರಶ್ನಿಸಬೇಡ, ಆತ ನಿನ್ನನ್ನು ಬಲಿಷ್ಠನಾಗಿಸಲು ಹೊಸ ಪಾಠ ಕಲಿಸುತ್ತಿದ್ದಾನೆ ಅಂತ ತಿಳಿದುಕೋ. ಅಳೋದು ತಪ್ಪಲ್ಲ, ಆದರೆ ಅತ್ತ ನಂತರ ಎದ್ದು ನಿಂತು ನಗು ಕಲಿತರೆ ಅದೇ ನಿನ್ನ ಗೆಲುವು. ಇಂದಿನ ನೆನಪುಗಳಲ್ಲಿ ಬದುಕಬೇಡ, ಅವು ನಿನ್ನನ್ನು ಕುಗ್ಗಿಸುತ್ತವೆ. ವಿಶ್ವಾಸವನ್ನು ಕಳೆದುಕೊಂಡರೂ ಆತ್ಮವಿಶ್ವಾಸವನ್ನು ಯಾವತ್ತೂ ಕಳೆದುಕೊಳ್ಳಬೇಡ. ಜೀವನದ ಯುದ್ಧದಲ್ಲಿ ಬೀಳೋದು ತಪ್ಪಲ್ಲ, ಬಿದ್ದಾಗ ನಿಲ್ಲದಿರುವುದೇ ದೊಡ್ಡ ತಪ್ಪು. ಸಾಧನೆ ಯಾವ ರೀತಿ ಮಾಡಬೇಕು ಅಂದರೆ, ನೀನು ಬೇಡ ಅಂತ ಬಿಟ್ಟೋದರೂ ಸಹ ನಿನ್ನ ಸಾಧನೆಯನ್ನು ನೋಡಿ ನೀನೇ ಬೇಕು ಅಂತ ಬರಬೇಕು. ನಿನ್ನ ಕೈಯಲ್ಲಿ ಏನೂ ಆಗಲ್ಲ ಅನ್ನೋರೇ ನಿನ್ನ ಗೆಲುವಿಗೆ ಕಾರಣ ಆಗ್ತಾರೆ. ಇವತ್ತು ನಿನ್ನನ್ನು ನೋಡಿ ನಗ್ತಾ ಇದ್ದಾರೆ ಅಂತ ಬೇಸರ ಪಡಬೇಡ, ಮುಂದೊಂದು ದಿನ ನಿನ್ನ ಗೆಲುವನ್ನು ನೋಡಿ ಮೌನವಾಗ್ತಾರೆ. ನಿನ್ನ ಶಕ್ತಿ ಎಷ್ಟು ಇದೆ ಅನ್ನೋದನ್ನು ಲೋಕ ನೋಡುವುದಕ್ಕೂ ಮುಂಚೆ ನಿನ್ನ ಮೇಲೆ ನೀನು ನಂಬಿಕೆ ಇಡು. ಲೋಕ ನಗಬಹುದು, ಆದರೆ ನಿನ್ನ ಆತ್ಮವಿಶ್ವಾಸ ನಿನ್ನನ್ನೇ ನೋಡಿ ನಗಬಾರದು. ಆತ್ಮವಿಶ್ವಾಸ ಇರುವವನು ದಾರಿಯನ್ನು ಹುಡುಕುತ್ತಾನೆ, ಆತ್ಮವಿಶ್ವಾಸ ಇಲ್ಲದವನು ಕಾರಣವನ್ನು ಹುಡುಕುತ್ತಾನೆ. ಯಶಸ್ಸು ಒಂದು ದಿನದಲ್ಲಿ ಬರುವುದಿಲ್ಲ, ಆದರೆ ಪ್ರತಿದಿನ ಮಾಡಿದ ಪ್ರಯತ್ನ ಅದನ್ನು ಹತ್ತಿರ ತರುತ್ತದೆ. ನೀನು ಕಂಡ ಕನಸು ನಿಜವಾಗಬೇಕಾದರೆ ಮೊದಲು ನಿನ್ನ ನಿದ್ದೆ ಬಲಿ ಕೊಡಬೇಕು. ಗುರಿಯ ಕಡೆ ನಡೆದು ಹೋದವನು ಯಾವಾಗಲೂ ಗೆಲ್ಲುತ್ತಾನೆ. ನಿನ್ನ ಗುರಿ ಎಷ್ಟೇ ಕಷ್ಟವಾದರೂ ನಿನ್ನ ಮನಸ್ಸು ಸಾಧ್ಯ ಅಂತ ನಂಬಿದರೆ ಅದು ನಿಜವಾಗುತ್ತದೆ. ಗುರಿ ಸಾಧಿಸುವವನು ಒಮ್ಮೆ ಗೆಲ್ಲುವುದಿಲ್ಲ, ಅವನು ಪ್ರತಿದಿನ ತನ್ನ ಸೋಲನ್ನು ಗೆಲ್ಲುತ್ತಾನೆ.